ಅವ್ನು ಟ್ಯಾಕ್ಟ್ರನ್ಗೆ ಹೇಳಿದ್ನಮ್ಮ ಇವತ್ತು ಬಂದು ಅದೊಂದಿಟ್ಟು ರೋಡ್ ಕೊಡು ಅಡಿಕೆ ಗಿಡದಾಗ್ಲು ಹುಲ್ಲೆಲ್ಲ ಜಾಸ್ತಿ ಆಗೈತೆ ಅಂತ ಹೇಳಿದ್ದೆ ಬೋತೀನಿ ಅಂತ ನಾನು ಬೋರ್ಲೇ ಇಲ್ಲ ಇವತ್ತು ಹೋಗತ್ಲಾಗೆ. ಹೋಗು ಯಾತನ ಕೆಲಸಗಳಿಗೆ ಬೋತೀವಿ ಅಂದ್ರೆ ಬರೋದಿಲ್ಲ. ಅಯ್ಯೋ ತಲೆ ಕೆಟ್ಟೋಗುತ್ತೆ. ಹುಲ್ಲು ಜಾಸ್ತಿ ಆತೈತಪ್ಪ, ಹಂಗೆ ಅಡಿಕೆ ಗಿಡದಾಗ ಸಖತ್ತು ಹುಲ್ಲೈತೆ. ಅಲ್ಲಿ ಹೋಗೋಕ್ಕೆ ಬೈವದಂಗೆ ಆಗುತ್ತೆ. ಯಾಕೆ ಕಾಲಿಕ್ಕಿರಿ ಆತೈತೋ ಏನೋ ಅಮ್ಮಂಗಾಗುತ್ತೆ. ನಾನು ಮೊನ್ನೆ ಹೋಗವತ್ತು ಹೊಲ್ದ ಕಡೆಗೆ ಹಿಂಗೆ ನೋಡ್ಕೊಂಬಂದ ಭಾನುವಾರ ದಿನ ರಜೆ ಇದ್ದಾಗ ಸಖತ್ತು ಹುಲ್ಲು ಹತ್ತೈತಿ. ಒಡ್ಸು ಮಾಮನಂಗೆ ಅಂತಿತ್ತು, ಒಡಿಸ್ಬೇಕಾಗಿತ್ತು, ಟ್ಯಾಕ್ಟ್ರಿಗೆ ಒಂದ್ಸತಿ ಗೇಸ್ಬೇಕಾಗಿತ್ತು ಅಂತ ಹೇಳ್ತಿತ್ತು ರೋಡ್ ಹೊಡಿಯೋಕ್ಕೆ. ಹೇಳು ಅವ್ರಿಗೆ ಫೋನ್ ಮಾಡಿ ಇನ್ನೊಂದ್ಸತಿ ಬರಪ್ಪ ಅದೊಂದಿಟ್ಟು ಹೊಡ್ಕೊಡು ಅಂತ. ಬೋತೀವಿ ಅಂತಾರೆ ಬರೋದಿಲ್ಲ. ನನಗೆ ಅದಕ್ಕೆ ಕಳೆನಾಶಕ ಹೊಡಿಯೋ ನಮ್ಮಂಗೆ ಹಾಕೈತಿ. ಕಳೆನಾಶಕ ಬೇಡಪ್ಪ, ಗಿಡಗಳೆಲ್ಲ ಕೆಂಪಗಾಗ್ತವೆ. ಕಳೆನಾಶಕ ಅದೆಲ್ಲ ಹೊಡಿಯೋದೇನು ಬೇಡ. ಅಯ್ಯಪ್ಪ ಇದು ಹೊಲಗೇಸೋದು ಗೊಬ್ಬರ ಹಾಕೋದು ಬೋಲು ತಲೆನೋವಪ್ಪ ಸ್ವಾಮಿ. ಅಯ್ಯಪ್ಪ ಏನು ತಲೆನೋವು ಅಡಿಕೆ ಗಿಡದಂತೂ ಹುಡುಗರು ನೋಡ್ಕೋಬೇಕು ನೋಡಪ್ಪ. ಅಯ್ಯಪ್ಪ ಸಖತ್ತು ಖರ್ಚು. ಗೊಬ್ಬರ ಹಾಕಬೇಕು, ನೀರು ಇಕ್ಕಬೇಕು, ಅವಕ್ಕೆಲ್ಲ ಕೊಚ್ಚಬೇಕು, ಎಲ್ಲ ಬುಡ್ಬುಡ ಎಲ್ಲನ ಕೊಚ್ಚಕಾವತ್ತು. ಕಳೆನಾಶಕ ಹೊಡಿಯೋದು ಬೇಡ, ಕೆಂಪಗಾಗ್ತವೆ ಗಿಡ. ಯಾಕಂದರೆ ಅಡಿಕೆ ಗಿಡದ ಬೇರು ಮೇಲೇನೇ ಇರ್ತಾವೆ ನೋಡು. ನಾವೇನಾದ್ರೂ ಇವಾಗ ಎಲ್ಲ ಕಳೆನಾಶಕ ಹೊಡೆದು ಬಿಟ್ರೆ ಅಷ್ಟು ಗಿಡಗಳು ಕೆಂಪದಂಗೆ ಆಗ್ತವೆ, ಚೆನ್ನಾಗಿರಲ್ಲ. ಬೇಡ, ಒಡ್ಸೋದು ಬೇಡ, ಕಳೆನಾಶಕ ಹೊಡಿಬಾರ್ದು ಯಾವತ್ತೂ. ಹುಲ್ಲೆ ಎಲ್ಲ ಇದಾಗುತ್ತೆ ಅಂತ ಅಂದಮೇಲೆ ಅವು ಗಿಡಗಳಿಗೂ ಒಂಥರ ಆಗಲ್ವೇ, ಏನೋ ಬೇಡ, ಅದ್ರಲ್ಲಿ ಸತ್ವ ಇಲ್ದಂಗೆ ಆಗುತ್ತೆ ಭೂಮಿ. ಕಳೆನಾಶಕ ಹೊಡಿಬಾರ್ದು ಯಾವತ್ತೂ. ಕಳೆನಾಶಕ ಹೊಡೆದ್ರೆ ಅದೆಲ್ಲ ಕೆಮಿಕಲ್ಲು, ಅಲ್ಲಿ ಬೆಳೆ ಬೆಳೆಯೋದಕ್ಕೆ ಏನೂ ಆಗಲ್ಲ. ಆ ಥರ ಎಲ್ಲ ಹೊಡಿಬಾರ್ದು. ಸರಿ ಆಯ್ತು ಹೇಳು. ಏನು ಮಾಡೋಣ, ನಾಳೆ ಕನ್ನಡದ ಬಂದರೆ ನನಗೆ ಕೊಡಪ್ಪ ಅಂಬೋದು. ಏನು ಮಾಡೋದು ಯಪ್ಪ, ಎಷ್ಟೊಂದು ದುಡ್ಡಾಗುತ್ತೆ ಯಪ್ಪ. ನಮ್ಮ ಹೊಲ ಎಲ್ಲ ಟ್ಯಾಕ್ಟ್ರಿ ಓಡಿಸ್ಬೇಕಂದ್ರೆ, ಎಲ್ಲ ರೋಡ್ ಓಡಿಸ್ಬೇಕಂದ್ರೆ ಎಷ್ಟೊಂದು ದುಡ್ಡು ಬೇಕಮ್ಮ ತಾಯಿ. ಎಷ್ಟೊಂದು ದುಡ್ಡು ಅದಕ್ಕೆ ಆಗುತ್ತೆ. ಅಪ್ಪ ಇನ್ನೊಂದು ಚೆಲ್ಕೆ ಐತೇನಪ್ಪ, ಚೆಲ್ಕೆ ಯಾಕ ಒಟ್ಟು ಇದಾದಂಗೆ ಆಗೈತೆ, ಎಲ್ಲ ಬೊಗ್ಗೈತೆ. ಬೇರೆ ಚೆನ್ನಾಗಿರೋದಿಲ್ವೇ ಚೆಲ್ಕೆ ಹೊಲ್ತಾಗೆ? ಐತೆ ಕಣಪ್ಪ, ಅಲ್ಲಿ ಕರೆಂಟ್ ರೂಮ್ ಐತಲ್ಲ ಅದ್ರಾಗ ಇತ್ತಲ್ಲ, ನೋಡ್ಲಿಲ್ವೇ? ಯಾತಕ್ಕೋ ನಿನಗೆ? ಅದೇ ಅಡಿಕೆ ಗಿಡಗಳು ಕೊಚ್ಚಾನಂತ ಹೋಗಿದ್ನ, నేను ಫ್ರೀಯಾಗಿದ್ದೆ ಅದಕ್ಕೆ ಕೊಚ್ಚಾನಂತ ಹೋಗಿದ್ದೆ ಕಣಪ್ಪ. ನೀನು ಕೊಚ್ಚೋಕಂತ ಹೋಗಿದ್ದೆ ಅಲ್ಲ, ಫೋನ್ ನೋಡ್ಕೊಂಡು ಆರಾಮಾಗೆ ಕುತ್ಕೊಂಡು ಫೋನ್ನಾಗ ಇರ್ತಾ ಮಾತಾಡ್ತಾ ಕುತ್ಕೊಂಡಿರೋನು ಇನ್ನೆಲ್ಲಿ ಹೋಗ್ತೀಯಪ್ಪ ನೀನು ಕೊಚ್ಚಕ್ಕೆ? ಇಲ್ಲ ಕಣಮ್ಮ, ಹೋಗಿದ್ದೆ. 2 ಗಿಡ ಕೊಚ್ಚಿದೆ, 2 ಗಿಡ ಕೊಚ್ಚಿ ಅದು ಯಾಕೋ ಚೆಲ್ಕೆ ಬಗ್ಗಿರೋ ಥರ ಇತ್ತು, ಕೊಚ್ಚಕ್ಕೆ ಬರಲಿಲ್ಲ. ಅದಕ್ಕೆ ಕೊಚ್ಚನ ಹುಲ್ಲತ್ತೈತು ಅಷ್ಟು ಅಂತ. ಇನ್ನೇನು ಕೆಲಸ ಇಲ್ದಾಗ ಅದನ್ನು ಮಾಡೋಣ, ಹೆಂಗೋ ಫ್ರೀಯಾಗೆ. ನನಗೆ ಯಾವಾಗ ಕೆಲಸ ಮುಗಿತೈತೆ ಅನ್ನೋದು ಗೊತ್ತಿಲ್ಲ. ಒಂದಿನ 10 ಗಂಟೆಗೆ ಹೋಗಿ 2 ಗಂಟೆಗೆ ಬರ್ತೀನಿ, ಒಂದಿನ 3 ಗಂಟೆ ಬರ್ತೀನಿ, 4 ಗಂಟೆಗೆ ಬರ್ತೀನಿ, ಒಂದೊಂದಿನ ಬೇಗ ಬರ್ತೀನಲ್ಲ ಆ ಟೈಮಾಗೆ ಇನ್ನೇನೇನಾದ ಮಾಡೋಣ ಅಂತ. 10 ಗಂಟೆ ತನಕ ಫ್ರೀ ಆಗಿರ್ತೀನಿ. ಬೆಳಗ್ಗೆ ಒಂದು ಸ್ವಲ್ಪ ಕೊಚ್ಚುತ್ತೀನಿ, ತಿರ್ಗಿ ಸಾಯಂಕಾಲ ಸ್ವಲ್ಪ ಕೊಚ್ಚೋಣ ಅಂತ. ಇನ್ನೇನು ಫೋನ್ ನೋಡ್ಕೊಂಡು ಕೂತ್ಕೊಂಡ್ರೆ ಇನ್ನೇನು ಬರೋಂಗಿಲ್ಲ. ಆ ಫೋನ್ ನೋಡ್ತಾ ಕೂತ್ಕೊಂಡ್ರೆ ಅದು ಯಾತೈತೋ ನನಗೆ ನೆನಪಾಗುತ್ತೆ. ಅದಕ್ಕೇ ಅದನ್ನ ಜಾಸ್ತಿ ನೋಡಲ್ಲ, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂತೀನಿ ಫೋನ. ಸಾಕು, ಸುಮ್ಮನೆ ಅದು ಜಾಸ್ತಿ ನೋಡ್ದಂಗೆಲ್ಲ ಏನೇನೋ ನನಗೆ ನೆನಪಾಗುತ್ತೆ ಕಣಮ್ಮ. ಅದಕ್ಕೆ ಹೋಗಿ ಒಂದೆರಡು ಅಡಿಕೆ, ಒಂದು 5 ಸಾಲ ಅಡಿಕೆ ಗಿಡ, ಒಂದು ಸಾಲ ಅಡಿಕೆ ಗಿಡ ನಾನು ಕೊಚ್ಚಿರೆ, ಒಂದು 5 ಅಡಿಕೆ ಗಿಡ ಕೊಚ್ಚಿರಿ ಸಾಕು. ದಿನ 5 ಕೊಚ್ಚಿರೆ ಕೂಲರ್ ನಿಕ್ಕದೇ ತಪ್ಪುತ್ತೆ. ಅದಕ್ಕೇ ಹೋಗಿ ಕೊಚ್ಚೋಣ ಅಂತ. ನನಗೇನೇನೋ ಹೇಳಮ್ಮ, ಫೋನ್ ಇಟ್ಕೊಂಡ್ರೆ ಯಾಕೋ ನನಗೆ ಒಂಥರ ತಲೆ ಕೆಟ್ಟಂಗೆ ಆಗುತ್ತೆ ಕಣಮ್ಮ. ಸರಿ ಆಯಿತು, ಅಲ್ಲಿ ಕರೆಂಟ್ ರೂಮ್ನಾಗ ಐತಂತೆ, ಹೋಗಿ ತಗೊಂಡೋಗಿ ಕೊಚ್ಚೋಗಿ ಹೋಗು. ಸುಮ್ಮನೆ ಫೋನ್ ನೋಡ್ತಿದ್ರೆ ಅದು ಇದು ಬರುತ್ತೆ ನಿನ್ನ ತಲೆಯಾಗೆ. ಬರೀ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತ ಹೇಳಿ ಅವು ಇವು ಬರ್ತವೆ. ಸುಮ್ಮನೆ ಹೋಗಿ ಕೊಚ್ಚೋಗಿ ಹೋಗು. ಕೊಚ್ಚಿದ್ರೆ ಯಾವುದು ಇರಲ್ಲ. ಕೊಚ್ಕೊಂಡು ಆರಾಮಾಗೆ ಸುಮ್ಮನೆ ಹೊಲ್ದಾಗ ಇಟ್ಕೊಂಡು ಬಾ. ಫೋನ್ ಮನೆಯಾಗೆ ಇಕ್ಕೋಗು. ಫೋನ್ ಮನೆಗೆ ಇಕ್ಕೊಂಡಿದ್ರೆ ಬರಲ್ಲ ಏನೋ ತಲೆಯಾಗೆ. ಓ, ಇವನು ಕೊಚ್ಚೋಕೆ ಹೋಗ್ತಾನೆ? ಅಯ್ಯೋ ಪಾಪ, ಬೇಡ ಸುಮ್ಕಿರಪ್ಪ, ಆಮೇಲೆ ಕಾಲ್ಗಿಲ್ಲ ಹಾಕ್ಯಂಡಿಯ. ಬೇಡ ಸುಮ್ಮನಿರಪ್ಪ, ನಿನಗೆ ಒಟ್ಟು ಕೊಚ್ಚಕ್ಕೆ ಬರಲ್ಲ. ಸುಮ್ಕಿರತ್ತೆ, ಕೊಚ್ಚುತ್ತಾನಂತ ಕೊಚ್ಚಲಿ. ಸುಮ್ಮನೆ ಫೋನ್ ನೋಡ್ಕೊಂಡು ಕೂತ್ಕೊಂಡ್ರೆ ಅದು ಇದು ಗೇಮ್ ಆಡ್ತಾನ ಅವನು. ಹೋಗಿ ಕೊಚ್ಚಲಿ ಹೇಳು. ಹೋಗಿ ಕೊಚ್ಚೋಗಿ ಹೋಗು. ಇಲ್ಲಿ ಫೋನ್ ಚಾರ್ಜ್ ಇಕ್ಕಿದೆಯೇನ? ಇಲ್ಲೇ ಇಕ್ಕೋಗು. ಇಲ್ಲೇ ಐತೆ ಕಣಮ್ಮ, ಇಲ್ಲೇ ಇಕ್ಕಿದ್ದೀನಿ. ಚಾರ್ಜ್ ಇಕ್ಕಿದ್ದೀನಿ. ಚಾರ್ಜ್ ಆದಮೇಲೆ ಆಫ್ ಮಾಡಿಬಿಡು. ಸುಮ್ಮನೆ ನನಗೆ ಅದು ನೋಡ್ತಾ ಹೆಂಗೆಂಗೋ ಒಂಥರ ತಲೆ ತಿಕ್ಲಿಡ್ದಂಗೆ ಆಗುತ್ತೆ. ಅದು ನೋಡೋದೇ ಬೇಡ ಅನಿಸುತ್ತೆ. ಕೊಚ್ಚಲಿ ಹೇಳು, ಹೋಗಪ್ಪ. ಕೊಚ್ಚೋಗಿ ಹೋಗು. ಸರಿಯಾಗೆ ಒಟ್ಟೋಸಿ ಆದ್ರಕ್ಕೆ ಕಲ್ಪಲು ಇಕ್ಕಬೇಡ. ನೋಡ್ಕೊಂಡು ಬೈವಾಗ ಕೊಚ್ಚು. ಹೆಂಗ ಒಂದಿಟ್ಟು ಪರ್ವಿಲ್ ಕಾಣ. ಇವಾಗ ಒಂದಿಟ್ಟು ನಮ್ಮ ಪಾಪ ಸಮರ್ತು ಒಂದಿಟ್ಟು ಬುದ್ಧಿ ಬಂದೈತಲ್ವೇ? ಎಲ್ಲರೂ ಬೈತಾರಲ್ಲತ್ತೆ, ಅದಕ್ಕೆ ಸ್ವಲ್ಪ ಬುದ್ಧಿ ಬಂದೈತಿ. ನಾನು ಚೆನ್ನಾಗಿರ್ಬೇಕು, ಎಲ್ಲರೂ ಬೈತಾರೆ ನನ್ನ ಅಂತೇಳಿ. ನಮ್ಮ ಅಮ್ಮನೂ ಚಂದಕ್ಕೆ ಬೈತಾ, ಅದಕ್ಕೇನೆ ಬೇಜಾರು ಮಾಡ್ಕೊಳ್ಳೋಣ. ಶಾಂತಜ್ಜಿನೂ ಬೈತು, ಅದಕ್ಕೆ ನಾನು ಚೆನ್ನಾಗಿರ್ಬೇಕು, ಎಲ್ಲರೂ ಬೈದ್ರು ನನ್ನ ಅಂತ ಬೇಜಾರು ಮಾಡ್ಕೊಳವನಿ. ಸುಮ್ಕಿರ್ ಮಾಡ್ಲೇಳ ಅಲ್ಲೇ ಅವನಿಕ್ಕಿ ಚಾರ್ಜಿಗೆ ಹೋಗಿ ಅವನಿ. ಗೊತ್ತಾಕ ಇವತ್ತು ನೋಡೋಣದಿಲ್ಲ. ಅದೇ ಕೆಲಸ ಬೇರೆ ಮುಗಿತೈತಲ್ಲ ಜಲ್ದಿ. ಎಷ್ಟು ಗಂಟೆಗೆ ಬಂದ ಇವತ್ತು? ಸ್ವಲ್ಪ ಮುಂಚೆನೇ ಬಂದಪ್ಪ. ಅಲ್ಲಿ ಕೆಲಸ ಎಷ್ಟು ಬೇಗ ಮುಗಿಸ್ತಾರ ಅಷ್ಟು ಬೇಗ ಅಂತೆ. ಒಂದೊಂದು ದಿನ ಕೆಲಸಗಳು ಇರಲ್ವಂತೆ, ಏನು ಅದೇನೇನು ಸಂಬಳ ಕಟ್ ಮಾಡಲ್ವಂತೆ. ಆ
ಹಾಕ್ಕೊಡ್ತಾರಂತೆ. ಅವರು 12 ಗಂಟೆಗೆ ಕಳಿಸಿದ್ರು ಏನಾಗಲ್ವಂತೆ, ಬೇಗ ಬೇಗ ಒಟ್ಟಿನಲ್ಲಿ ಕೆಲಸ ಮುಗ್ದಂಗೆ ಬಂದುಬಿಡ್ತಾರಂತೆ. 3 ಗಂಟೆ 2 ಗಂಟೆ 3 ಗಂಟೆ ಬತ್ತಾನೆ ದಿನ. 3 ಗಂಟೆ ಒಂದೊಂದಿನ 4 ಗಂಟೆಗೆ ಬರ್ತಾನೆ, ಒಂದೊಂದು 4 ಗಂಟೆ ಆದರೂ ಆಗ್ಬೋದು. ಎಲ್ಲ ತಕ್ಕಿರುತ್ತೆ ಅಲ್ಲಿವರೆಗೂ ಕೆಲಸ ಮಾಡ್ಬೋದು. ಅದೇನೋ ಅಂತಪ್ಪ. ಚೆನ್ನಾಗೈತೆ ಅಂತ ಕಂಪ್ನಿ. ಅದಕ್ಕೇ ಎಲ್ಲನ ಕೂತ್ಕೊಂಡ್ರೆ ಬರೀ ಫೋನ್ನಾಗ ಅದು ಇದು ನೋಡೋಂಗಾಗುತ್ತೆ ಅಂತ ಹೇಳ್ತಿರ್ತಾನೆ. ಮಾಡಲಿ ಬಿಡು. ಸುಮ್ಮನೆ ಒಂದು ಟ್ಯಾಕ್ಟ್ರನ್ನ ಕೊಡ್ಸಿರು ಅಲ್ಲನೆಲ್ಲ ಗೇಯ್ಕೊಂಬತ್ತಾನೆ ಏನಪ್ಪ. ಫ್ರೀ ಟೈಮ್ನಾಗೇನೆ ನಮ್ಮದು ಹೊಡಿತಾನೆ, ಯಾರನ್ನದ ಹೊಡಿತಾನೆ ಬೇರೆ ಯಾರ್ದೆಲ್ಲ. ಕೊಡ್ಸಿರಿ ಅಲ್ವಿ ಸಮರ್ಥೋ ಪಪ್ಪ. ಇದಾನೆ ಮೊಬೈಲ್ ಚಾರ್ಜ್ ಬಾರಲ್ಲ, ಅದು ನೋಡಬೇಡ. ನೋಡಲ್ಲ ಅಂತಾನೆ ತಿರ್ಗಿ ನೋಡೋಗ್ತಾನೆ. ಯಾವ್ದಾನ ಫೋನ್ ಬಂದೈತೇನಂತ ನೋಡ್ದೆ ಕಣಮ್ಮ. ನಾನು ನಾಳೆ ಹೊಲ್ತಕ್ಕೋದೇನೋ ಅನ್ಕೊಂಡೆ, ಇನ್ನು ಫೋನ್ ನೋಡ್ತಾ ಇದೆಯೇ. ನೋಡಬಾರ್ದು. ನೋಡಲ್ಲ ಅಂತ ಹೇಳ್ದವನು ಅದು ನೋಡೋಕ್ಕೆ ಹೋಗ್ಬಾರ್ದು. ಚಾರ್ಜಿಗೆ ಸುಮ್ಮನೆ ಹೋಗ್ಬೇಕು. ಫೋನ್ ಬಂದಿದ್ರೆ ಯಾರನ್ನ ಫೋನ್ ಮಾಡ್ತಾರೆ ಹುಡುಗರು, ತಿರ್ಗಾ ಹುಡುಗರ ಜೊತೆಗೆ ಹೋಗೋದು. ನೋಡಬಾರ್ದು ಅಂದ್ಮೇಲೆ ನೋಡಬಾರ್ದು. ಸರಿ ಆಯ್ತು ಕಣಜ್ಜಿ. ಈಗಳು ಸುಮ್ಮನೆ ನಿಮ್ಮ ಅಪ್ಪ ಒಂದು ಟ್ಯಾಕ್ಟ್ರಿ ಕೊಡಿಸುತ್ತಂತೆ. ಹೊಲನೆಲ್ಲ ಗೇಯಕ್ಕೆ ಸುಮ್ಮನೆ ಕೊಚ್ಚೋದು ಅದು ಇದು ಮಾಡ್ಕೊಂಡು ಹೊಲದ ಟ್ಯಾಕ್ಟ್ರಿಗೆ ಇಕ್ಕೊಂಡು ಒಳ್ಳೆ ಬೇಗ ಬತ್ತಿ ಎಲ್ಲ ಟೈಮ್ ಇರುತ್ತಲ್ಲ, ಆವಾಗ ನಮಗೆ ಈ ಬೇರೆಯವ್ರದ್ದು ಯಾರ್ದಾನ ಇದ್ದಾಗ ಬೇರೆಯವ್ರ ಹೊಲಕ್ಕೆ ಕರೀತಾರೆ, ಅದನ್ನು ಮಾಡ್ಬೋದು. ಒಂದು ಟ್ಯಾಕ್ಟ್ರ್ ತತ್ತೀವಿ ಒಳಗೆ ಅಂಥದ್ದು. ಸುಮ್ಮನೆ ಅಂಥದ್ದು ಮಾಡ್ಕೊಂಡಿರ್ತೀನಪ್ಪ. ರೋಟ್ರ ಹೊಡ್ಸ್ಬೋದು. ರೋಟ್ರ ಹೊಡಿಯೋಕೆ ಅದಕ್ಕೂ ಅಡಿಕೆ ಗಿಡದಾರೆಲ್ಲ ಕರೀತಾರೆ. ಯಾರನ ಅದು ಇದು ಕರೀತಾರೆ, ಕಡಲೆ ಬೀಜ ಬಿತ್ತಕ್ಕೂ ಅದಕ್ಕೂ ಇದಕ್ಕೂ. ಹೆಂಗೆ ಬೆಳಗ್ಗೆ ಬಿತ್ತೋದು, ಬೆಳಗ್ಗೆ ಹೋಗ್ಬೋದು. ನೀನು 10 ಗಂಟೆಗೆ ಹೋಗೋದು, ಅದಕ್ಕೆ ಹೋಗಿ ಬಂದುಬಿಡ್ಬೋದು. 1 ಗಂಟೆ 2 ಗಂಟೆ ಇರುತ್ತೆ. ಹೋಗಿ ಬರ್ಬಿಡ್ಬೋದು. ಬರುತ್ತಲ್ಲ ಪಾಪ ನಿನಗೆ ಆಲೇನೆ ಟ್ಯಾಕ್ಟ್ರಿ ಹೊಳಿಯೋದು ತೊಂದ್ರತ್ತ. ನಮ್ಮ ಹೊಲನೂ ಗೇಯ್ಕೋಬೋದು, ಬೇರೆಯವ್ರ ಕಾರಾದ್ರೂ ಹೋಗ್ಬೋದು, ಅದ್ರಾಗೂ ದುಡ್ಡು ಮಾಡ್ಕೋಬೋದು. ಹೆಂಗನ ತಗೊಂಬತ್ತೀವಿ ಅಂದ ಕೇಳಿ. ಯಾವಾಗ ದುಡ್ಡಿದ್ದಾಗ ನೋಡಿ ಇವಾಗ ಅದು ಇಲ್ಕೊಂತ ಕಟ್ಟೋದು ಯಾವ್ದು ನೋಡೋಣ ತಗೊಬತ್ತೀವಿ. ಕೂಲಿ ಇಕ್ಕಲ್ಲ, ನನಗಂತ ಸಾಕಾಯ್ತು. ಆಗ್ಲಲ್ಲ 5 ಸಾವಿರ ಇಕ್ಕ ಬದಲು ನಾವೇ ಒಂದು ತಗೊಂಬಂದ್ರೆ ವಾಶಿಯಮ್ಮಂಗೆ ಆಗುತ್ತೆ ನನಗೆ. ಕಣ್ಪಪ್ಪ ಸುಮ್ಮನೆ ತಗೊಂಬಂದು ಕೊಡು. ಇವ್ನಿಗೆ ಹೆಂಗೂ ಗೊತ್ತೈತಲ್ಲ. ಸರಿ ಆಯ್ತು ತಗೊಂಬರಪ್ಪ. ಇನ್ನೇನು ಬೀಜ ಬಿತ್ತಕ್ಕೋ ಎಲ್ಲ ಬೆಳಗ್ಗೆ ಹೋಗ್ಬೋದು, ಬೈನಾಗ್ಲೂ ಹೋಗ್ಬೋದು. ಯಾವಾಗ ನಾನು ಯಾವಾಗ ಫ್ರೀಯಾಗಿದ್ದಾಗ ಹೋಗ್ತೀನಿ. ಫ್ರೀಯಾಗಿದ್ದಾಗ ಕರ್ದವ್ರೆ ಅಂದರೆ ಒಟ್ಟಿನಲ್ಲಿ 7 ಆಗ್ಯವ್ರೆ ಅಂತಂದರೆ ಯಾವಾಗ ನಾನು ಇಂಥ ಟೈಮ್ನಾಗ ಬರ್ತೀನಣ್ಣ ಇವತ್ತು ಇಷ್ಟು ಗಂಟೆಗೆ ಬಂದರೆ ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿ ಹೋಗ್ಬೋದು ಅಷ್ಟೇ. ಹೇಳ್ತಾರಲ್ವಿ. ಸರಿ ಆಯಿತು ತಗೊಂಬರ್ರಿ. ನಾನೆಲ್ಲ ಹೊಡಿತೀನಿ ಬರುತ್ತೆ ಟ್ಯಾಕ್ಟ್ರಿ ಹೊಡಿಯೋಕ್ಕೆ. ಸರಿ ಆಯ್ತು ಹೇಳಿ ಹೋಗು. ಏನೇಂದ್ರು ಒಂಥರ ಫೋನ್ ಅಲ್ಲಿ ಎಳಿತೈತ ಹುಡುಗ ಎಸ್ಕಂತ ಹೇಳ್ದಂಗೆ ಹೋಗಿದ್ದ. ನಾನು ತಿರ್ಗಿ ಬಂದು ಫೋನ್ ನೋಡ್ತಾನೆ ನಿನ್ಕೊಂಡವನಿ. ಅವನ್ನೆಲ್ಲ ನೋಡ್ಕೊಂಡು ಆಲೇ ಒಂಥರ ಹುಡುಗ ಫೋನ್ ಹುಚ್ಚು. ನಮ್ಮ ಹುಡುಗಂತಲ್ಲೋ ಎಲ್ಲ ಹುಡುಗರಿಗೂ ಹಂಗೆ ಇವಾಗಿನ ಫೋನು ಹಂಗೆ ಮಾಡ್ತಾವೆ. ಅದು ಇದು ನೋಡೋದು ಬರೇನೆ ಕಾಲೇ ನೋಡ್ತಾ ನೋಡಂಗಾಗುತ್ತಂತೆ ಫೋನ್. ನಮ್ಮ ಹುಡುಗಂತಲ್ಲ ವರ್ಷಿತ ಎಲ್ಲ ಹುಡುಗರಿಗೂ ಹಂಗೇನೆ. ಹೆಂಗೋ ಬುದ್ಧಿವಂತರಾದ್ರೆ ಸಾಕು. ಒಂದು ಟ್ಯಾಕ್ಟ್ರಿ ತಗೊಂಬಂದು ಕೊಟ್ಟಿರ್ಲಗ ಸುಮ್ಮನೆ ಅದನ್ನು ಮಾಡಕ್ಕೆ ಹೋಗ್ತಾನಂತ. ಒಂದು ಟ್ಯಾಕ್ಟ್ರಿ ತಗೊಂಬಂದ್ಬಿಟ್ರೆ ನಮ್ಮದು ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಬೇರೆಯವ್ರಿಗೂ ದುಡ್ಡು ಕೊಬೋದು. ಬತ್ತಾನಲ್ಲ ಫ್ರೀಯಾಗಿರ್ತಾನೆ, ಬಂದಾಗ ಬೇಗ ಬತ್ತಾನಲ್ಲ. ಹೆಂಗೆ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಳ್ಳೋಣಂತ. ಓಟಿನ ಕೊಡ್ತಾರಂತೆ. ಇಷ್ಟು 4 ಗಂಟೆ 10 ಗಂಟೆಯಿಂದ 4 ಗಂಟೆ ಅಂತ ಡ್ಯೂಟಿ. ಒಂದೊಂದಿನ 2 ಗಂಟೆ 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆ ಮುಗಿದು ಬಿಡುತ್ತೆ. ಒಂದೊಂದಿನ 6 ಗಂಟೆ ತನಕ ಇರುತ್ತೆ. 4 ಗಂಟೆ ಮೇಲೆ ಆದರೂ ಓಟೆ ಕೊಡ್ತಾರೆ. ಒಂದೊಂದಿನ ಓಟಿನೂ ಮಾಡ್ತಾನೆ. ಆಮೇಲೆ ಬೆಳಗ್ಗೆ ಟೈಮ್ ಆದರೂ ಮಾಡ್ಕೋಬೋದೇನು. 10 ಗಂಟೆ ಅಷ್ಟೊತ್ತಿಗೆ ಅವನು 9ವರೆಗೆ ಮನೆ ಬಿಡ್ತಾನೆ. 9:15 ಮನೆ ಬಿಡ್ತಾನೆ. 10 ಗಂಟೆ ಅಷ್ಟೊತ್ತಿಗೆ ಹೋಗ್ಬೋದಂತೆ. ಅದಕ್ಕೆ ಅವನು ಬೆಳಗ್ಗೆ ಟೈಮ್ ಆದರೂ ಹೊಡ್ಕೋಬೋದು. ಆರಾಮಾಗೈತಿ ಕೆಲಸ ಏನೋ ಒಂದು. ಒಳ್ಳೆ ಕೆಲಸಕ್ಕೆ ಸೇರ್ಕೊಳ್ಳೋಣ ಹೆಂಗನ ಸೇರ್ಸಿದ್ರೆ ಯಾರನ್ನ ಫ್ರೆಂಡ್ ಕೇಳಿ ಸೇರ್ಕೊಳ್ಳಂಗೆ ಅಂತ ಹೇಳ್ತಿದ್ದ. ಹೆಂಗತ್ತ ಒಳ್ಳೆ ಕೆಲಸಕ್ಕೆ ಸೇರ್ಕೊಳ್ಳೋಣ ನಮ್ಮ ಹುಡುಗ. ಹಂಗೆ ಮಾಡ್ಕೊಂಡು ಹೋದ್ರೆ ಸಾಕತ್ತ. ಯಾವ ಫ್ಯಾಕ್ಟ್ರಿಗೆ ಸೇರ್ಕೊಳ್ಳೋಣ? ಅದು ಯಾವುದೋ ಸೌತೆಕಾಯಿ ಫ್ಯಾಕ್ಟ್ರಿ ಅಂತಪ್ಪ. ಅಲ್ಲೇನೋ ಸೀಸನ್ ಇದ್ದಾಗ ಸೌತೆಕಾಯಿ ಎಲ್ಲನ ಮುಗ್ದಡ್ಕೆನೆ ಬಿಡ್ತಾರಂತೆ. ಸೌತೆಕಾಯಿ ಫ್ಯಾಕ್ಟ್ರಿ ಅಂತಪ್ಪ. ಅದೇನೆಲ್ಲ ಏನೇನೋ ಅಂತ ಹೇಳ್ತಿದ್ನಪ್ಪ. ಸೌತೆಕಾಯಿ ಫ್ಯಾಕ್ಟ್ರಿ ಅಂತ. ಹೌದೇನು? ಅಂಥ ಫ್ಯಾಕ್ಟ್ರಿಗೆ ಸೇರ್ಕೊಂಡಿರೋದು. ಅದಕ್ಕೆ ಇವನು ಬೇಗ ಬರೋದು. ಅದು ಸೌತೆಕಾಯ್ದು ಬೇಗ ಮುಗಿತಿದ್ದಂಗೆ ಒಂದೊಂದು ಜಾಸ್ತಿ ಸೀಸನ್ ಕಾಯಿ ಬರಬೇಕಾದ್ರೆ ಜಾಸ್ತಿ ಕೆಲಸ ಇರುತ್ತೆ. ಇಲ್ದಾಗ ಬೇಗ ಬರ್ಬೋದು. ಹಂಗೆ ಒಳ್ಳೆ ಕೆಲಸ. ನನ್ನ ಮಗ ಬುದ್ಧಿ ಕಲ್ಕೊಂಡವನೆ. ಹೊಲನೆಲ್ಲ ಅವನೇ ಕೊಚ್ತೀನಿ ಅಂತ ಹೋಗ್ಯವ್. ಒಂದು ಸ್ವಲ್ಪ ಸೌತೆಕಾಯಿ ಫ್ಯಾಕ್ಟ್ರಿಗೆ ಹೋಗ್ತಾ ಇರೋದ್ರಿಂದ ಕಂಪ್ನಿಗೆ ಅಲ್ಲಿ ಓಟಿ ಕೊಡ್ತಾರೆ. ಕೆಲಸ ಇಲ್ದಾಗ ಸೀಸನ್ ಇಲ್ದಾಗ ಬೇಗ ಬಂದುಬಿಡ್ತಾನೆ, ಕೆಲಸ ಇರಲ್ಲ. ಅದಕ್ಕೆ ಇವಾಗ ಅವನು ಹೊಲ್ದ ಒಳಗೆ ಕೆಲಸ ಮಾಡೋಕ್ಕೆ ಹೋಗ್ತಾನೆ. ಫೋನ್ ನೋಡ್ಕೊಂಡ್ರೆ ನನಗೆ ಅದೇ ಹುಚ್ಚಾಗುತ್ತೆ ಕಣಮ್ಮ ಅಂತಾನೆ ತಿರ್ಗಿ ನೋಡ್ತಾನೆ. ಹೆಂಗ ಸ್ವಲ್ಪ ಪರವಾಗಿಲ್ಲ ಟ್ಯಾಕ್ಟ್ರಿ ಥರ ನಮ್ಮ ಇವು ನಾವೇ ತಂದ್ರತ್ಲಾಗ ಅದನ್ನು ಮಾಡ್ತಾನೆ ಕೆಲಸನ. ಕೆಲ್ಸಕ್ಕೆ ಹೋಗೋನು ಬರ್ತಾನೆ, ಮನೆಯಾಗಳದ್ದು ಮಾಡ್ತಾನೆ. ಬೇರೆಯವ್ರಿಗೂ ಟ್ಯಾಕ್ಟ್ರಿ ಇದ್ದರೆ ಬೇರೆಯವರು ಕರೀತಾರೆ. ಹೊಲಗೆ ಏಕೋ ಬಿತ್ತಾಕೋ ಯಾಕನ ಏರ್ಕೊಂಬರಕ್ಕೋ ಅಂಥದ್ಕೆಲ್ಲ ಕರೀತಾರೆ. ಸದ್ಯಕ್ಕೆ ತಿರನ ನಾವು ತಗೊಂಬಂದ್ರೆ ನಮ್ದಕ್ಕಾದರೂ ಆಗುತ್ತೆ. ನೋಡ್ತಾ ಇರ್ರಿ, ನೆನ್ನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.